So yes, all students, very good evening to you all present here and welcome to Enlightened Educators. So today here is a very important update on your results. So ನಿನ್ನೆ ತಾನೇ ನಾನು ವಿಡಿಯೋ ಮಾಡಿದ್ದೆ ಏನಂತ ಹೇಳಿದ್ರೆ ಯು ವಿಲ್ ಗೆಟ್ ಯು ರಿಸಲ್ಟ್ಸ್ ಆನ್ ವೆಡ್ನೆಸ್ಡೇ, ದಟ್ ಇಸ್ ಟುಮಾರೋ ಅಂತ. ಬಟ್ ನಿಮಗೆ ಇವತ್ತೇ ಬಂದಿದೆ, ದಟ್ ಈಸ್ ಆಟ್ 7:15 p.m. you have got your results. So please do make sure that you just check it out. All the best for you all students. And one more important thing to be told during this time. So ಏನು important ಅಂತ ಹೇಳಿದ್ರೆ I'll just tell you about that. Right, so I hope you saw. Right, here is you got your results, that is click here for results of BB Tech first and second semester for all regions. So you just click it out. Fine, I will get your results. Okay, please do put your yes and I'll get your results. Right, so one important thing I have to tell you is that so many people will opt for revaluation. So revaluation point I'll also tell it here because it is very important for you all. Don't go into the extreme steps. Right, I'll tell you what you have to do before you apply for evaluation. Right, okay. So many people try to apply for revaluation if they see that they have failed, or if they see that they have got less marks. Right, LM stands for less marks, F stands for failure. Right, so why I am speaking about this is because many a times when you try to apply for evaluation you won't get your required marks. Right, many a times. Right, it is up to the evaluator who evaluates it. Right, many people what they think, I have got what I can say, see ನಿಮಗೆ 50-50 ಸ್ಕೀಮ್ ಇರೋದು. ಸೊ ಏನಾಗುತ್ತೆ, 50 ಇಂಟರ್ನಲ್ 50 ಎಕ್ಸ್ಟರ್ನಲ್, ಹೌದಾ? ಯು ಹ್ಯಾವ್ 50 ಇಫ್ ಇಂಟರ್ನಲ್ಸ್ ಆ್ಯಂಡ್ 50 ಎಕ್ಸ್ಟರ್ನಲ್ಸ್ wherein so your what I can say, you will get your results for 100 marks and that will be scaled down to 50. ಅಂದರೆ ನಿಮ್ಮ ಒಂದು 100 ಮಾರ್ಕ್ಸ್ಗೆ ಎಕ್ಸಾಮ್ ಬರೀತೀರಾ, ನಿಮಗೆ 100 ಮಾರ್ಕ್ಸಿಗೆ ಎಷ್ಟು ಬಂದಿದೆ ಅಂತ ನೋಡಿಕೊಂಡು ಅದನ್ನು ಅವರು 50ಗೆ ಸ್ಕೇಲ್ ಡೌನ್ ಮಾಡ್ತಾರೆ ನಿಮ್ಮ ಎಕ್ಸಾಮ್ನಲ್ಲಿ. ಸೊ ನಿಮಗೆ 100ಗೆ ನಿಮಗೆ 36 ಬಂತು ಅಂದರೆ 50ಗೆ 18 ಬರೋದಕ್ಕೆ ಸಾಧ್ಯ, ಹೌದಾ? 50ಗೆ 18 ಬರೋದಕ್ಕೆ ಸಾಧ್ಯ. ಸೊ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ನನಗೆ ಒಂದು 10 ಬಂದಿತ್ತು, ಇಲ್ಲ ಅಂತ ಹೇಳಿದ್ರೆ ನನಗೆ ಒಂದು 12 ಬಂದಿತ್ತು ಅಂತ ಅಂದ್ಕೊಂಡು ಇನ್ನೊಂದು 4-5 ಮಾರ್ಕ್ಸ್ ತಾನೇ ಕೊಟ್ಬಿಡ್ತಾರೆ ಅಂತ ಹೇಳ್ಕೊಂಡು ಎಷ್ಟೋ ಜನ ರಿವ್ಯಾಲ್ಯೂಯೇಷನಿಗೆ ಹಾಕ್ತೀರಾ. ಸೊ ಆ ಥರ ಹಾಕೋರಿಗೂ ಲಕ್ ವರ್ಕೌಟ್ ಆಗುತ್ತೆ. ಸಮ್ಟೈಮ್ಸ್ ಇಟ್ ವಿಲ್ ನಾಟ್ ವರ್ಕ್ ಔಟ್. ವಿ ಕಾಂಟ್ ಸೇ ದಟ್ ಇಟ್ ಇಸ್ ಆಲ್ ದ ಟೈಮ್ ಇಟ್ ವರ್ಕ್ಸ್ ಔಟ್ ಟು ಬಿ ವೆಲ್, ಹೌದಾ? ಸೊ ಇವಾಗ ನನಗೆ 10 ಬಂದಿದೆ, 12 ಬಂದಿದೆ. 10ಗೆ ಎಷ್ಟು 8 ಆ್ಯಡ್ ಮಾಡಿದ್ರೆ 18, 12ಗೆ ಎಷ್ಟು ಇಟ್ ಈಸ್ 6 ಆ್ಯಡ್ ಮಾಡಿದ್ರೆ 18 ಅಂತ ಗೊತ್ತಲ್ವಾ? ಸೊ ನನಗೆ ಒಂದು 6 ಮಾರ್ಕ್ಸು ಮತ್ತು ಒಂದು 8 ಮಾರ್ಕ್ಸ್ ತಾನೇ ಕೊಟ್ಬಿಡ್ತಾರೆ, ನಾನು ರಿವ್ಯಾಲ್ಯೂಯೇಷನ್ಗೆ ಹಾಕ್ಬಿಡ್ತೀನಿ ಅಂತ ಹೇಳಿ ನೀವೇನಾದರೂ ಹಾಕಿದ್ರೆ, ಸೊ ನಿಮಗೆ ಇಟ್ ಈಸ್ ಚಾನ್ಸ್ ಫ್ಯಾಕ್ಟರ್ ದಟ್ ಯು ವಿಲ್ ಗೆಟ್ ಯುವರ್ ಪ್ರಾಪರ್ ರಿಸಲ್ಟ್ಸ್ ಆರ್ ಯು ಮೈಟ್ ನಾಟ್ ಗೆಟ್ ಯುವರ್ ಪ್ರಾಪರ್ ರಿಸಲ್ಟ್ಸ್. ಇಟ್ ಈಸ್ ಅಪ್ ಟು ದ ಇವ್ಯಾಲ್ಯೂಯೇಟರ್. ಸೊ ಇನ್ನು ರಿವ್ಯಾಲ್ಯೂಯೇಷನ್ ಸರ್ಕ್ಯುಲರ್ ರಿಲೀಸ್ ಆಗಿಲ್ಲ. ಸೊ ಇವಾಗ ನಾನು ಹೇಳಿ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಅಂತಂದರೆ, ಸೊ ನಾನು ಇನ್ನೂ ಸಿಂಪಲಾಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟು ನಿಮಗೆ 100ಗೆ ಎಷ್ಟು ಬರಬೇಕು, ಇದನ್ನು ಎರೇಸ್ ಮಾಡಿಬಿಡ್ತೀನಿ ನೋಡಿ, ಇನ್ನೂ ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಂಬಿಡಿ. ಸೊ ಇವಾಗ ನಿಮಗೆ 50ಗೆ ಎಕ್ಸ್ಟರ್ನಲ್ ಇರೋದು, ಎಕ್ಸ್ಟರ್ನಲ್ಲು 50-50 ಪ್ರಕಾರ ಅರ್ಥ, 50 ಇಂಟರ್ನಲ್ 50 ಎಕ್ಸ್ಟರ್ನಲ್. ಸೊ ನೀವು ಎಕ್ಸಾಮ್ ಬರೆಯೋದು 100ಗೆ, ಆ 100 ಮಾರ್ಕ್ಸಿಗೆ ಯು ಗೆಟ್ 36, ದೆನ್ ಫಾರ್ 50 ಯು ಗೆಟ್ ಹೌ ಮಚ್ 18 ಅಂತ. ನಾನು ಹೇಳ್ತಿರೋದೇನು, ನಿಮಗೆ ಅಕಸ್ಮಾತು ಎಕ್ಸ್ಟರ್ನಲಲ್ಲಿ 10 ಮಾರ್ಕ್ಸ್ ಬಂದಿದೆ ಅಥವಾ 12 ಮಾರ್ಕ್ಸ್ ಬಂದಿದೆ ಅಂತಂದಾಗ ನೀವೇನು ಮಾಡ್ತೀರಾ, ಸೊ ನನಗೆ 10 ಬಂದಿದೆ ಅಂದಾಗ 8 ಮಾರ್ಕ್ಸ್ ಬರಬೇಕು, ನಂಗೆ 12 ಅಂದರೆ 6 ಮಾರ್ಕ್ಸ್ ಬರಬೇಕು. ಇದನ್ನು ಅವ್ರು ಈಸಿಯಾಗಿ ನಮಗೆ ಕೊಡ್ತಾರೆ ರಿವ್ಯಾಲ್ಯೂಯೇಷನ್ಗೆ ಹಾಕ್ಬಿಟ್ರೆ ಅಂತ ಅಂದ್ಕೊಂಡು ನೀವು ಹಾಕ್ಬಿಡ್ತೀರಾ. ಬೇಸ್ಡ್ ಆನ್ ದ ಮಾರ್ಕ್ಸ್ ವಿಲ್ ಲುಕ್ ಅಟ್ ಆ್ಯಂಡ್ ಪುಟ್ ಫಾರ್ ರಿವ್ಯಾಲ್ಯೂಯೇಷನ್. ತುಂಬ ಜನ ಹೇಳಿರ್ತಾರೆ 12 ಮಾರ್ಕ್ಸ್ ತಾನೇ ನಿಮಗೆ ಕೊಡ್ತಾರೆ, ಇನ್ನು 6 ಮಾರ್ಕ್ಸ್ ತಾನೇ ಕೊಟ್ಬಿಡ್ತಾರೆ ಬಿಡಿ, 10 ಅಂತ ಹೇಳಿದ್ರೆ 10 ಇನ್ನು 8 ಮಾರ್ಕ್ಸ್ ತಾನೇ ಕೊಡ್ತಾರೆ ಬಿಡಿ ಅಂತ ನಿಮಗೆಲ್ಲ ಹೇಳ್ಬೋದು. ಬಟ್ ದಟ್ ಈಸ್ ನಾಟ್ ದ ಫ್ಯಾಕ್ಟ್. ಆ್ಯಕ್ಚುಲಿ ಫ್ಯಾಕ್ಟ್ ಏನು ಅಂತಂದರೆ, ಇಫ್ ಯು ಹ್ಯಾವ್ ರಿಟರ್ನ್ ಯರ್ ಆನ್ಸರ್ಸ್ ಪ್ರಾಪರ್ಲಿ ಓನ್ಲಿ in the evaluation they will pass you out. Right, few of the lecturers will make you pass but not all. Right, ನೀವು ರಿವ್ಯಾಲ್ಯೂಯೇಷನ್ಗೆ ಹಾಕಿದಾಗ ಸ್ಪೆಸಿಫಿಕ್ಕಾಗಿ ನೀವೆಲ್ಲ ಕರೆಕ್ಟಾಗಿ ಬರೆದಿದ್ದೀರಾ ಅಂತ ಚೆಕ್ ಮಾಡಿ ನಿಮಗೆ ಒಂದು ರಿಸಲ್ಟನ್ನು ಕೊಡ್ತಾರೆ, ಒಳ್ಳೆ ರಿಸಲ್ಟನ್ನು ಕೊಡ್ತಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ವಾಟ್ ಇಸ್ ದಟ್ ಯು ಆರ್ ಸಪೋಸ್ ಟು ಡೂ ಇಸ್ ದಟ್ ನಿಮ್ಗೆ ಇನ್ನೂ ರಿವ್ಯಾಲ್ಯೂಯೇಷನ್ ಅಪ್ಲಿಕೇಶನ್ ಬಂದಿಲ್ಲ. ಸೊ ಬರೋಷ್ಟರಲ್ಲಿ ನೀವೇನು ಮಾಡಬೇಕು ಅಂದರೆ, ಇವಾಗ ನಿಮ್ಗೆಲ್ಲರಿಗೂ ನೆನಪಿದೆ ಅಲ್ವಾ,
ನಿಮ್ಮೆಲ್ಲರಿಗೂ ಯು ರಿಮೆಂಬರ್ ವಾಟ್ ಯು ಹ್ಯಾವ್ ರಿಟರ್ನ್ ಅಲ್ವಾ. ಸೊ ಒಂದು ಸತಿ ನೀವೇನಾದರೂ ಫೇಲ್ ಆಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಟು ಚೆಕ್ ವಿತ್ ವಾಟ್ ಯು ಹ್ಯಾವ್ ರಿಟರ್ನ್ ವಿತ್ ವಾಟ್ ಇಸ್ ದೇರ್ ಇನ್ ದ ನೋಟ್ಸ್. ಕರೆಕ್ಟಾಗಿತ್ತು ಎಲ್ಲನೂ, ನಾನು ಕರೆಕ್ಟಾಗಿ ಬರೆದಿದ್ದೀನಿ, ಐ ಆಮ್ ಪರ್ಫೆಕ್ಟ್ ದಟ್ ಐ ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಅಂದರೆ ಪುಟ್ ಫಾರ್ ರಿವ್ಯಾಲ್ಯೂಯೇಷನ್ ಆರ್ ಎಲ್ಸ್ ಡೋಂಟ್ ಪುಟ್ ಫಾರ್ ರಿವ್ಯಾಲ್ಯೂಯೇಷನ್. ಹೌದಾ? ಸೊ ನೀವೇನಂದರೆ ಹತ್ತಿರದಲ್ಲಿ ಬರೆದಿದ್ರು ಕೂಡ ಹಾಕ್ಬಿಡಿ, ತೊಂದರೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಬರೆದಿರೋ ಆನ್ಸರ್ ಮತ್ತು ನಿಮ್ಮ ನೋಟ್ಸಲ್ಲಿರೋ ಆನ್ಸರ್ಗೂ ಸ್ವಲ್ಪ ಹತ್ತಿರದಲ್ಲಿದೆ ಅಂದರೆ ತುಂಬ ಏನು ದೂರ ಇಲ್ಲ, ಹೆಚ್ಚು ಕಮ್ಮಿ ಸೇಮೇ ಬರುತ್ತೆ ಅಂತ ಅನಿಸಿದ್ರೆ ಸೊ ನೀವು ಅದಕ್ಕೂ ಕೂಡ ರಿವ್ಯಾಲ್ಯೂಯೇಷನ್ಗೆ ಹಾಕಬಹುದು. ಬಟ್ ಇಫ್ ಯು ಆರ್ ರಾಂಗ್ ಇನ್ ಎವ್ರಿಥಿಂಗ್ ಆ್ಯಂಡ್ ಇಫ್ ಯು ಆರ್ ಜಸ್ಟ್ ಪುಟ್ಟಿಂಗ್ ಫಾರ್ ರಿವ್ಯಾಲ್ಯೂಯೇಷನ್ ದೆನ್ ಇಟ್ ಇಸ್ ಅ ವೇಸ್ಟ್. ಡೋಂಟ್ ವೇಸ್ಟ್ ಯೋರ್ ಮನಿ ಆನ್ ರಿವ್ಯಾಲ್ಯೂಯೇಷನ್ ಬಿಕಾಸ್ ರಿವ್ಯಾಲ್ಯೂಯೇಷನ್ ಅಮೌಂಟು ಜಾಸ್ತಿ ಆಗಿದೆ, ನಿಮ್ಮೆಲ್ಲರಿಗೂ ಗೊತ್ತು, ರೈಟ್? ಇಟ್ ಇಸ್ ಒಂದು 600 ಏನೋ ಆಗಿದೆ, ತುಂಬ ಜಾಸ್ತಿನೇ ಆಗಿದೆ. ಸೊ ಹಾಗಾಗಿ ನೀವೇನು ಮಾಡ್ತೀರಾ ಅಂದರೆ ಯೋಚನೆ ಮಾಡಿಬಿಟ್ಟು ಡಿಸೈಡ್ ಮಾಡಿ, ಆಯಿತಾ? ಸೊ ನಿಮಗೆ ಇದು ಒಂಥರ ಒಂದು ಟೈಮಲ್ಲಿ ಇದು ಇಟ್ ವಾಸ್ ಕಾಮನ್, ರೈಟ್? ಇವಾಗ ಒಂದು ನಮ್ಮ ಟೈಮಲ್ಲಿ ವಿ ಹ್ಯಾಡ್ ಫಾರ್ 60, ರೈಟ್? ಸೊ 21 ಇತ್ತು ನಮಗೆ. ಸೊ 21ಗೆ ಅಕಸ್ಮಾತ್ 12 ಬಂದುಬಿಡ್ತು ಅಂದರೆ ಹೇಳೋರು, 12 ತಾನೇ, ಇನ್ನು ಎಷ್ಟು ಇನ್ನೊಂದು 9 ಮಾರ್ಕ್ಸ್ ತಾನೇ ಕೊಟ್ಬಿಡ್ತಾರೆ, ರಿವ್ಯಾಲ್ಯೂಯೇಷನ್ಗೆ ಹಾಕಿ ಬಿಡೋರು ಸುಮ್ಮನೆ, ಕೆಲವ್ರು ಹೇಳೋರು. ಬಟ್ ದ್ಯಾಟ್ ಇಸ್ ನಾಟ್ ದ ಫ್ಯಾಕ್ಟ್ ಗೈಸ್, ಅದು ಫ್ಯಾಕ್ಟ್ ಅಲ್ಲ. ಸೊ ನಿಮಗೆ ಇಲ್ಲೇ ಹೇಳ್ದಂತೆ 10ಗೆ 8 ಬಂದರೆ ಎಷ್ಟು ನಿಮಗೆ 18 ಬರುತ್ತೆ, 12ಗೆ 6 ಬಂದರೆ 18 ಬರುತ್ತೆ. ಸೊ ಇನ್ನು 8 ಮತ್ತು 6 ಅಲ್ವಾ ಕೊಟ್ಬಿಡ್ತಾರೆ ಅಂತ ರಿವ್ಯಾಲ್ಯೂಯೇಷನ್ಗೆ ಹಾಕೋಕ್ಕೆ ಹೋದರೆ ಅದು ಸಮ್ಟೈಮ್ಸ್ ವರ್ಕ್ ಆಗುತ್ತೆ, ಸಮ್ಟೈಮ್ಸ್ ವರ್ಕ್ ಆಗದೇ ಇರ್ಬೋದು. ಫಸ್ಟ್ ಅದಕ್ಕೂ ಮುಂಚೆ ನೀವು ಬರ್ದಿರೋದೆಲ್ಲ ಪರ್ಫೆಕ್ಟ್ ಅಂತ ನೋಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ V2 ಕಡೆಯಿಂದನೇ ಕರೆಕ್ಟಾಗಿ ಮಾರ್ಕ್ಸ್ ಕೊಟ್ಟಿಲ್ಲ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಯು ಪುಟ್ ಫಾರ್ ರಿವ್ಯಾಲ್ಯೂಯೇಷನ್, ಆರ್ ಎಲ್ಸ್ ಇಫ್ ಎವ್ರಿಥಿಂಗ್ ಇಸ್ ರಾಂಗ್ ಫ್ರಮ್ ಯುವರ್ ಸೈಡ್ ದೆನ್ ಪ್ಲೀಸ್ ಟು ಮೇಕ್ ಶ್ಯೂರ್ ದಟ್ ಯು ಡೋಂಟ್ ಪುಟ್ ಇಟ್ ಫಾರ್ ರಿವ್ಯಾಲ್ಯೂಯೇಷನ್, ಆಯಿತಾ? ಸುಮ್ಮನೆ ಹಣ ಕಳ್ಕೊಳ್ಬೇಡಿ. ನೀವು ರಿವ್ಯಾಲ್ಯೂಯೇಷನ್ಗೆ ಹಾಕ್ಬಿಟ್ಟು ಮತ್ತೆ ಫೇಲ್ಡ್ ಅಂತ ಬಂದಾಗ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ, 600 ವೇಸ್ಟ್ ಆಗಿಬಿಡುತ್ತೆ ನಿಮಗೆ. 600 ಎಷ್ಟೋ ಇದೆ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ನನಗೆ ಗೊತ್ತಾಗುತ್ತೆ 600 ಏನೋ ಇದೆ. ಸೊ ಅದು ವೇಸ್ಟ್ ಆಗಿಬಿಡುತ್ತೆ. ಸುಮ್ಮನೆ ಅಮೌಂಟ್ ವೇಸ್ಟ್ ಮಾಡ್ಕೋಬೇಡಿ. ನಿಮ್ಮ ಹತ್ರ ಮೆಟೀರಿಯಲ್ಸ್ ಇನ್ನೂ ಇದೆ, ನಿಮಗೆ ಬೇಗ ರಿಸಲ್ಟ್ ಕೊಟ್ಟಿದ್ದಾರೆ, ವಿತಿನ್ 10 ಡೇಸಲ್ಲೇ ಕೊಟ್ಟಿದ್ದಾರೆ. ನೀವು ಏನು ಬರ್ದಿದ್ದೀರಾ ಅನ್ನೋ ನಿಮಗೆ ಖಂಡಿತ ನೆನಪಿರುತ್ತಲ್ವ, ನೆನಪಿಟ್ಕೊಂಡು ನೀವು ನೀಟಾಗಿ ಏನು ಮಾಡ್ತೀರಾ ಅಂತಂದರೆ ಅದನ್ನು ಚೆಕ್ ಮಾಡ್ತೀರಾ ನಿಮ್ಮ ಮೆಟೀರಿಯಲ್ಗೆ. ಇಫ್ ಎವ್ರಿಥಿಂಗ್ ಇಸ್ ಕರೆಕ್ಟ್ ಪುಟ್ ಇಟ್ ಫಾರ್ ರಿವ್ಯಾಲ್ಯೂಯೇಷನ್ ದೆನ್ ಡೋಂಟ್ ಪುಟ್ ಇಟ್ ಫಾರ್ ರಿವ್ಯಾಲ್ಯೂಯೇಷನ್, ರೈಟ್? ಬಿಕಾಸ್ ಐ ಆಮ್ ಟೇಕಿಂಗ್ ಕನ್ಸರ್ನ್ ಆಫ್ ಯರ್ ಅಮೌಂಟ್. ಬಿಕಾಸ್ ಇದು ಅವ್ರು ಹೇಗೆ ಮಾಡ್ತಾರೆ ಅನ್ನೋ ನಮಗೂ ಗೊತ್ತಾಗಲ್ಲ. ಫಸ್ಟು ಇಫ್ ಯು ಆರ್ ಪ್ರಾಪರ್ ಓನ್ಲಿ ಟ್ರೈ ಟು ಪುಟ್ ಇಟ್ ಫಾರ್ ರಿವ್ಯಾಲ್ಯೂಯೇಷನ್, ರೈಟ್? ಇದೊಂದನ್ನು ಇದು ಮಾಡ್ಕೊಳ್ಳಿ. ತಕ್ಷಣ ಯಾರು ಹೇಳಿದ್ರು ಅಂತ ತಕ್ಷಣ ರಿವ್ಯಾಲ್ಯೂಯೇಷನ್ಗೆ ಹಾಕ್ಬಿಡೋದು, ಇದು ಮಾಡೋದು ಎಲ್ಲನೂ ಮಾಡೋದಕ್ಕೆ ಹೋಗಬೇಡಿ. ಒಂದು ಸತಿ ಯೋಚನೆ ಮಾಡಿ ನೀವು ರಿವ್ಯಾಲ್ಯೂಯೇಷನ್ಗೆ ಹಾಕೋದನ್ನು ನೋಡ್ಕೊಳ್ಳಿ, ಆಯಿತಾ? ಸೊ ದಿಸ್ ಇಸ್ ಮೈ ಹಂಬಲ್ ಸಜೆಷನ್ ಆ್ಯಂಡ್ ಅ ಕೈಂಡ್ ಸಜೆಷನ್ ಫ್ರಮ್ ಮೈ ಸೈಡ್. ಸೊ ಬಿಕಾಸ್ ಇದು ನಾನು ನೋಡಿರೋದ್ರಿಂದ ಸುಮ್ಮನೆ ರಿವ್ಯಾಲ್ಯೂಯೇಷನ್ಗೆ ಹಾಕ್ಬಿಡ್ತಾರೆ, ಹಾಕಿದ್ಮೇಲೆ ಅವ್ರು ಮತ್ತೆ ಅಲ್ಲೂ ಇದು ಮಾಡೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಮನಿನೂ ವೇಸ್ಟು, ನಿಮ್ಮ ನಂಬಿಕೆನೂ ಇದಾಗುತ್ತಲ್ವ. ಸೊ ಅದಕ್ಕೋಸ್ಕರ ನೀಟಾಗಿ ಚೆಕ್ ಮಾಡಿಬಿಟ್ಟು ಮಾಡಿ, ಆಯಿತಾ? ನಿಮ್ಗೆ ಖಂಡಿತ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಯು ಆರ್ 100% ಫೀಲ್ ಫ್ರೀ ಟು ಪುಟ್ ಫಾರ್ ರಿವ್ಯಾಲ್ಯೂಯೇಷನ್. ಇಫ್ ಯು ಆರ್ ನಾಟ್ ಇಫ್ ಯು ಆರ್ ಸ್ಯಾಟಿಸ್ಫೈಡ್ ಆಗಿದ್ದರೆ ಪರವಾಗಿಲ್ಲ, ನಾಟ್ ಸ್ಯಾಟಿಸ್ಫೈಡ್ ಅಂದರೆ ದಯವಿಟ್ಟು ರಿವ್ಯಾಲ್ಯೂಯೇಷನ್ಗೆ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮ್ಯಾಟರ್ ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಅಮೌಂಟ್ ವೇಸ್ಟ್ ಮಾಡ್ಕೋಬೇಡಿ ರಿವ್ಯಾಲ್ಯೂಯೇಷನ್ಗೆ, ಆಯಿತಾ? ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ. ನಾನು ಇರೋ ಮ್ಯಾಟರ್ನ ಹೇಳಿದ್ದೀನಿ. ಸೊ ಇಟ್ ಈಸ್ ಆಲ್ ನಾನು ನೋಡಿ ಎಲ್ಲ ಮಾಡಿರೋದ್ರಿಂದ ಸೊ ನಾನು ಹೇಳ್ತಾ ಇದ್ದೀನಿ. ಸೊ ಇಟ್ಸ್ ಮೈ ಹಂಬಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಹಂಬಲ್ ಸಜೆಷನ್ ಫಾರ್ ಯು ಆಲ್. ಸೊ ಪ್ಲೀಸ್ ಟು ಮೇಕ್ ಶ್ಯೂರ್ ದಟ್ ಯು ಲುಕ್ ಅಟ್ ಇಟ್ ಅಂತ ಹೇಳ್ತಾ, ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಎಲ್ಲರೂ ಚೆನ್ನಾಗೇ ಮಾಡಿರ್ತಾರೆ, ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ನಾನು ನಂಬಿದ್ದೀನಿ. ಒನ್ ಹ್ಯಾವ್ ನಾಟ್ ಗಾಟ್ ಗುಡ್ ರಿಸಲ್ಟ್ಸ್. ಏನಾದರೂ ಇಶ್ಯೂಸ್ ಇತ್ತು ಅಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಐ ಆಲ್ವೇಸ್ ಬಿ ಹಿಯರ್ ಟು ಕಾಮೆಂಟ್ ಯು ಆ್ಯಂಡ್ ಹೆಲ್ಪ್ ಯು ಔಟ್ ಇನ್ ಮೆನಿ ವೇಸ್ ಅಂತ ಹೇಳ್ತಾ, ಐ ವಿಲ್ ಜಸ್ಟ್ ವೈಂಡ್ ಅಪ್ ದ ಸೆಷನ್ ಆಲ್ ಆ್ಯಂಡ್ ಥ್ಯಾಂಕ್ ಯು.